ವೆನ್ ಡಿಡ್ ಯು ಥಿಂಕ್ ಯಸ್ ಐ ಆಮ್ ಎ ವೈರಲ್ ಮೆಟೀರಿಯಲ್? ಯಾವಾಗ ಅನ್ಸುತ್ತೆ, ಅಥವಾ ಯಾವ ವಿಡಿಯೋ ಅಥವಾ ಯಾವ ಕ್ಷಣದಲ್ಲಿ, ಯಾವ ಘಟ್ಟದಲ್ಲಿ ನಿಮ್ಮ ಲೈಫಲ್ಲಿ ಎಸ್ ಮಿಸ್ಟರ್ ಮ್ಯಾಕ್? ನಾನು ಸ್ಟಾರ್ಟ್ ಮಾಡಿದ್ದು 2020 ಫೋರ್ತ್ ಕ್ವಾರ್ಟರಲ್ಲಿ. 2020 ಫೋರ್ತ್ ಕ್ವಾರ್ಟರ್ ಅಂದ್ರೆ ಅಕ್ಟೋಬರ್ ಕೋವಿಡ್ 4ನೇ ಕ್ವಾರ್ಟರ್ ಹೋದ್ಮೇಲೆ ನೋಡಿ, ಅದು ಕ್ವಾರ್ಟರ್ ಜೊತೆ ಕ್ವಾರ್ಟರ್ ಸೇರಿ ಶೂಟ್. ಅದು ವೈನ್ ಸ್ಟೋರ್ ಭಾಷೆ ಬರಲೇಬೇಕಲ್ಲ. ಸ್ಟಾರ್ಟ್ ಮಾಡಿದ್ದು ನಾನು ಆವಾಗ ವೈರಾಲಿಟಿ ಅಂತ ನಾನು ಯಾವತ್ತೂ ನೋಡಿಲ್ಲ. ನಾನು ಫೋಕಸ್ ಮಾಡಿದ್ದು ಇಂಪ್ಯಾಕ್ಟ್ ಮೇಲೆ. ವಿಡಿಯೋ ಇವತ್ತು ವೈರಲ್ ಆದರೆ ನಾಳೆ ಜನಕ್ಕೆ ನೆನಪಿರಲ್ಲ, ಬಿಕಾಸ್ ಡೈಲಿ ಯಾವುದೋ ಒಂದು ವೈರಲ್ ಆಗ್ತಾ ಇರುತ್ತೆ. ಬಟ್ ನೆನ್ಪಿಡ್ತಾರ ಜನ? ಇವತ್ತು ಜನ ನನಗೆ ಬಂದು ಮ್ಯಾಕ್ ಮಚ್ಚ, ನಾನು ನಿಮ್ಮ ದೊಡ್ಡ ಫ್ಯಾನು, ನಿಮ್ಮ ವಿಡಿಯೋ ನೋಡ್ತೀನಿ ಬೇಡ ನನಗೆ, ನೀವು ಆ ವಿಡಿಯೋ ಮಾಡಿದ್ರಲ್ಲ, ಆ ವಿಡಿಯೋಲಿ ಪರ್ಫಾರ್ಮೆನ್ಸ್ ಮಾಡಿದ್ರಲ್ಲ, ಅದು ನಂಗೆ ಇಷ್ಟ ಆಯಿತು, ಅದು ಬರ್ತಾ ಇದೆ ನನಗೆ, ಅದು ನಂಗೆ ಆಗಬೇಕು. ಐ ವಾಂಟ್ ಪೀಪಲ್ ಟು ರಿಮೆಂಬರ್ ಮೀ ಫಾರ್ ಮೈ ಪರ್ಫಾರ್ಮೆನ್ಸ್. ಸೊ ಅದ್ರ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡೋದು. ಆ ಇಂಪ್ಯಾಕ್ಟ್ ಆಯಿತು. ಮೋರ್ ಓವರ್ ರಿಲೇಟಬಲ್ ವಿಡಿಯೋಸ್ ಜನಕ್ಕೆ. ಅಂದರೆ ಸಿನಿಮಾ ನೋಡ್ತೀವಿ, ಸಿನಿಮಾ ಅಂದರೆ ವಿ ಗೋ ಫಾರ್ ದಟ್ ಔಟ್ ಆಫ್ ದ ಲೈಫ್ ಎಕ್ಸ್ಪೀರಿಯನ್ಸ್ ನೋಡೋಕ್ಕಂತ ಜನ ಹೋಗ್ತಾರೆ. ಬಟ್ ಇಲ್ಲಿ ಇನ್ಸ್ಟಾಗ್ರಾಮಿಗೆ ಬರುವಾಗ ಇಟ್ಸ್ ಮೋರ್ ಆಫ್ ರಿಲೇಟಬಲ್ ಎಕ್ಸ್ಪೀರಿಯನ್ಸಸ್. ನಮ್ಮ ಜೀವನದಲ್ಲೂ ಡೈಲಿ ಇದು ನಡೀತಲ್ಲ, ಇದು ನನ್ನ ಲೈಫಲ್ಲೂ ಆಗ್ತಾ ಇದಲ್ಲ, ಆ ಒಂದು ರಿಲೇಟಬಿಲಿಟಿ ಬರುತ್ತೆ. ನಾನು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಸೊ ನನ್ನ ಫ್ರೆಂಡ್ಸ್ ಜೊತೆ ನಾನು ತುಂಬ ಜೋಕ್ಸ್ ಕ್ರ್ಯಾಕ್ ಮಾಡ್ತಾರೆ. ಒಂದು 5 ಜನ ಸರ್ಕಲ್ ಇದ್ದೀವಿ, ಅವ್ರು ಯಾವಾಗಲೂ ನಗೋರು. ಹೌದಲ್ಲ, ಇದು ಹೊರಗಡೆ ಆದರೆ ಇನ್ನೂ ಇಲ್ಲ 5 ಜನ ನಗ್ತಾ ಇದ್ದಾರೆ, ಇನ್ನೊಂದು ಸರಿ 1,000 ಎಲ್ಲ 100 ಜನನೂ ಇರ್ಬೋದು ಅಂತ ಅಲ್ಲಿ ಏನು ಜೋಕ್ಸ್ ಕ್ರ್ಯಾಕ್ ಮಾಡ್ತಾ ಇದ್ದೆ, ಅದೇನ ವಿಡಿಯೋ ಕನ್ವರ್ಟ್ ಮಾಡಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟೆಡ್ ವರ್ಕಿಂಗ್. ಫಸ್ಟ್ 10-20 ವಿಡಿಯೋಸ್ ಅಷ್ಟು ಓಡಿಲ್ಲ, ಬಟ್ ಬೂಮ್ ಆಯಿತು. ಇಂಗ್ಲೀಷ್ ವರ್ಸಸ್ ಕನ್ನಡ ಅಂತ ಒಂದು ಸೀರೀಸ್ ಮಾಡಿದೆ. ಹೌ ಟು ಟಾಕ್ ಲೈಕ್ ಅ ಬ್ಯಾಂಗ್ಳೂರ್ ಅಂತ ಸೀರೀಸ್ ಮಾಡಿದೆ. ಅಲ್ಲಿ ತುಂಬ ಏಟ್ ಬಂತು, ಬಟ್ ಪ್ರೀತಿ ಅದ್ರ ಜೊತೆ ಪ್ರೀತಿನೂ ಬಂತು. ಸೊ ಅಲ್ಲಿ ಸ್ಟಾರ್ಟ್ ಆಗಿದ್ದ ಜರ್ನಿ. ಸಿನಿಮಾ ಇಂಡಸ್ಟ್ರಿಯಿಂದ ತುಂಬ ಜನ ದೇ ಅಪ್ರಿಷಿಯೇಟೆಡ್ ಟು ವರ್ಕ್. ಜನ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಸ್ಪೆಷಲಿ ವಾಟ್ ನನಗೇನು ಮೋಟಿವೇಶನ್ ಮಾಡಿದ್ದು ಅಂದರೆ, ಜನ ಹೇಳಿದ್ರು ಇಟ್ ಹೆಲ್ಪ್ ಮೀ ಥ್ರೂ ಮೈ ಲೋ ಟೈಮ್ಸ್. ನನ್ನ ಡಿಪ್ರೆಷನಿಂದ, ಮಿಸ್ಕ್ಯಾರೇಜಿಂದ ಹೆಲ್ಪ್ ಆಯಿತು. ಅದೇ ನನ್ನ ಮೋಟಿವೇಶನ್ ಟು ಕೀಪ್ ಗೋಯಿಂಗ್. ಇದು ವೈರಾಲಿಟಿ ನಂಬರ್ಸ್ ಎಲ್ಲ 2 ದಿನ ಬೂಸ್ಟ್ ಆಗುತ್ತೆ, 3rd ಡೇ ವ್ಯೂಸ್ ಕಡಿಮೆ ಆಗುತ್ತೆ, ಆಮೇಲೆ ನಿಮ್ಮ ಮೋಟಿವೇಶನ್ ಬರಲ್ಲ. ಬಟ್ ಇದೇ ಕನ್ಸಿಸ್ಟೆನ್ಸಿ. ಈ ಕನ್ಸಿಸ್ಟೆನ್ಸಿಯಿಂದನೇ ನಾವು 4 ವರ್ಷದಿಂದ ಈಗ ಕಾಂಟೆಂಟ್ ಮಾಡ್ತಾ ಇರೋದು. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವೀಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.